ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ರೆಡಿ ಆಗಿ ಫಸ್ಟ್ ಪಿಕಪ್ ಪಾಯಿಂಟ್ ಇತ್ತು, ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಆಫೀಸ್ಗೆ ಬಂದು ಅವ್ರನ್ನ ಡ್ರಾಪ್ ಮಾಡಿ ನೆಕ್ಸ್ಟ್ ಲಾಗಿನ್ ಎಲ್ಲಿದೆ ಅಂತ ನೋಡಿದ್ರೆ ಹೆಬ್ಬಾಳ ಹಾಕಿದ ಗುರು ಫುಲ್ ಲಾಂಗು. ಸರಿ ಆಯ್ತು ಅಂದ್ಬಿಟ್ಟು 25 ಕಿಲೋಮೀಟರ್ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಡ್ಯೂಟಿ. ಆನ್ ದ ವೇ ಹೋಗ್ತಾ ರೈಟ್ ಸೈಡ್ ನೋಡಿ ಗುರು ಎಷ್ಟು ಟ್ರಾಫಿಕ್ ಅಂದ್ರೆ ಫುಲ್ ಟ್ರಾಫಿಕ್. ಸರಿ ಆಯ್ತು ನನ್ಗೇನ್ ಟ್ರಾಫಿಕ್ ಇಲ್ಲವಲ್ಲ ಅಂತ ಆರಾಮಾಗಿ ಹೋಗಿ ರೀಚ್ ಆದೆ. ಒಂದ್ ಕಡೆ ನಿಲ್ಸ್ಬಿಟ್ಟು ಟಿಫನ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಮತ್ತೆ ನಮ್ ಹಳೆ ಅಡ್ಡ ಒಂದ್ ಸಿಕ್ತು. ಹಂಗೆ ನಮ್ ರಾಯರ್ ಸಿಕ್ಕಿದ್ರು, ರಾಯರ್ ಕೈ ಮುಕೊಂಡು ಅಲ್ಲಿಂದ ಟಿಫನ್ ಮಾಡಿ ನೆಕ್ಸ್ಟ್ ಹೊರಟೆ. ಅಲ್ಲಿಂದ ಹೋಗ್ತಾ ನಂಗೊಂದು ಗಾಡಿ ಸಿಕ್ತು. ಈ ಗಾಡಿ ನೋಡಿದ್ಮೇಲೆ ನಂಗೆ ಏನ್ ಅನ್ಸ್ತು ಗೊತ್ತಾ, ಗಾಡಿ ಆಗ್ಲಿ ಬಾಡಿ ಆಗ್ಲಿ ಓಡ್ತಿದ್ರೆ ಮಾತ್ರನೇ ವ್ಯಾಲ್ಯೂ ಗುರು ನಿಜವಾಗ್ಲೂ. ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಒಂದ್ ಗಾಡಿ ನೋಡಿ ನಮ್ ರೈತರು 56 ಲಕ್ಷದ ಗಾಡಿಲಿ ಜೋಳ ಹೊರ್ತವ್ರೆ ಅಲ್ವಾ. ನಮ್ ರೈತರ ಗತ್ತೆ ಬೇರೆ. ಅಲ್ಲಿಂದ ಬಂದು ನೆಕ್ಸ್ಟ್ ಆಫೀಸ್ಗೆ ಲಾಗಿನ್ ಮಾಡಿ ಯಾವ್ದು ಡ್ಯೂಟಿ ಇರ್ಲಿಲ್ಲ, ಆರಾಮಾಗಿ ಪೀಸ್ ಆಗಿ ವೆಯ್ಟ್ ಮಾಡೋಣ ಅಂತ ಆರಾಮಾಗಿ ಗಾಡಿ ಹಾಕೊಂಡು ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಟಕ್ ಅಂತ ಡೆಸ್ಕಿಂದ ಫೋನ್ ಬಂತು. ಒಂದು ಲಾಗೌಟ್ ಹಾಕ್ತೀನಿ ಮತ್ತೆ ಆ ಕಡೆಯಿಂದ ಲಾಗಿನ್ ಆಗ್ತೀನಿ ಮಾಡ್ಕೋಬೋ ಅಂತ. ಸರಿ ಆಯ್ತು, ಯಾವ್ದು ಡ್ಯೂಟಿ ಇರಲಿಲ್ಲ, ಡ್ಯೂಟಿ ಹಾಕಿದ್ರಲ್ಲ ಅಂತ ಟಕ್ ಅಂತ ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಒಂದು P2P ಅಂತ ನಮ್ದು ಇನ್ನೊಂದು ಆಫೀಸ್ ಇತ್ತು, ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಅವರ ಲಾಗೌಟ್ ಜಾಗಕ್ಕೆ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಲಾಗಿನ್ ಜಾಗಕ್ಕೆ ಹೊರಟೆ. ಅಲ್ಲಿಂದ ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂತ ಅಲ್ಲೊಂದು ಸ್ವಲ್ಪ ಹೊತ್ತು ಟೀ ಕಾಫಿ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಆಫೀಸ್ಗೆ ಬಂದು ರೀಚ್ ಆದೆ. ಇವತ್ತೇನಷ್ಟು ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು ರೀಚ್ ಆಗ್ಬಿಟ್ಟು ನೆಕ್ಸ್ಟ್ ಯಾವ್ದು ಡ್ಯೂಟಿ ಇರಲಿಲ್ಲ, ವೆಯ್ಟ್ ಮಾಡು ಅಂತ ಹೇಳಿದ್ರೆ ಯಾವ್ದು ಡ್ಯೂಟಿ ಹಾಕೊಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಿಂದ ಒಂದು ಮನೆ ಕಡೆ ಒಂದು ಡ್ರಾಪ್ ಕೊಟ್ಟರು. ಮನೆಗೆ ಬಂದು ಲಚ್ಚಿನ ಪಾರ್ಕ್ ಮಾಡಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಮತ್ತೆ ಸಿಗೋಣ, ಟಾಟಾ ಬೈ ಬೈ, ಸಿ ಯು.